ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಗಣಪತಿಯು ವಿಘ್ನ ನಿವಾರಕನಾಗಿದ್ದಾನೆ. ನಮ್ಮ ಯಾವುದೇ ಧಾರ್ಮಿಕ ಕೆಲಸ ಅಥವಾ ಲೌಕಿಕ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕೆಂದರೆ ನಾವು ಗಣಪತಿಯ ಆರಾಧನೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ಗಣಪತಿಯು ವಿದ್ಯೆ ಬುದ್ಧಿಗೆ ಅಧಿದೇವತೆಯಾಗಿದ್ದಾನೆ. ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಗೆ ಹೋಗುವಾಗ ಅಥವಾ ಉದ್ಯೋಗಕ್ಕಾಗಿ ಸಂದರ್ಶನಕ್ಕೆ ಹೋಗುವಾಗ ಹಾಗೂ ನಮ್ಮ ಇನ್ನಿತರ ಯಾವುದೇ ಕೆಲಸಗಳಿದ್ದರೂ ಅವು ಕೈಗೂಡಬೇಕೆಂದರೆ ನಾವು ಪ್ರತಿನಿತ್ಯ ಗಣೇಶನ ಸ್ಮರಣೆ ಮಾಡಲೇಬೇಕು. ಆದ್ದರಿಂದ ನಾವು ಪ್ರತಿನಿತ್ಯ ದೇವರ ಮುಂದೆ ಈ ಗಣೇಶನ ರಂಗೋಲಿ ಹಾಕಿ ಅರಿಶಿಣ ಕುಂಕುಮವನ್ನು ಏರಿಸಿ ಈ ಸ್ತೋತ್ರಗಳನ್ನು ಹೇಳಿಕೊಂಡರೆ ನಿಶ್ಚಿತವಾಗಿಯೂ ನಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಹಾಗೂ ಅತಿ ಸರಳವಾಗಿ ಈಡೇರುತ್ತವೆ. ಈಗ ಈ ರಂಗೋಲಿ ಹಾಗೂ ಸ್ತೋತ್ರವನ್ನು ನೋಡೋಣ. ಮೊದಲು ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟು ಗಣೇಶನ ರಂಗೋಲಿಯನ್ನು ಈ ರೀತಿ ಹಾಕಬೇಕು. ನೋಡಿ, ಮೇಲೆ ಶ್ರೀ ಗಣೇಶಾಯ ನಮಃ ಎಂದು ಬರೆದು ಚಿಕ್ಕ ಪದ್ಮವನ್ನು ಬಿಡಿಸಿ ಈ ರೀತಿ ಗಣೇಶನನ್ನು ರಂಗೋಲಿಯಲ್ಲಿ ಬಿಡಿಸಬೇಕು. ನಾನು ಇಲ್ಲಿ 2 ರಂಗೋಲಿಯನ್ನು ಹಾಕಿ ತೋರಿಸಿದ್ದೇನೆ. ನಿಮಗೆ ಯಾವ ರಂಗೋಲಿ ಸುಲಭವೋ ಆ ರಂಗೋಲಿಯನ್ನು ಹಾಕಬೇಕು. 2 ರಂಗೋಲಿಯನ್ನು ಹಾಕಬೇಕೆಂತಿಲ್ಲ, 1 ರಂಗೋಲಿಯನ್ನು ಹಾಕಿದರೆ ಸಾಕು.
ನಂತರ ಗಣೇಶನಲ್ಲಿ ನಿಮ್ಮ ಕೆಲಸವು ಅತಿ ಶೀಘ್ರದಲ್ಲಿ ಕೈಗೂಡಲಿ ಎಂದು ಪ್ರಾರ್ಥಿಸಿ ಈ ಶ್ಲೋಕಗಳನ್ನು ಹೇಳಿಕೊಳ್ಳಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸ ಜಯತಿ ಸಿಂಧೂರವದನೋ ದೇವೋ ಯತ್ಪಾದಪಂಕಜ ಸ್ಮರಣಂ ವಾಸರಮಣೀರಿವ ತಮಸಾಂ ರಾಶಿನ್ನಾಶಯತಿ ವಿಘ್ನಾನಾಂ. ಈ ಎರಡು ಸ್ತೋತ್ರಗಳನ್ನು ಹೇಳಿಕೊಳ್ಳುವುದರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಶೀಘ್ರದಲ್ಲಿ ನೆರವೇರುತ್ತವೆ.